ಸ್ಟೇಪ್ನಿನೂ ಉಜ್ಜೀನಿ, ಯಾಕಂದ್ರೆ ಸ್ಟೇಪ್ನಿಗೆ ಹಾಕಂಗಿಲ್ಲ ಇವ, ಸ್ಟೇಪ್ನಿ ತೆಗಿಲಿಕ್ಕಂದ್ರೆ ಒಳಗಾಕತ್ತಲ್ಲ ಅದ್ರ ಸಂಬಂಧ. ತಾಡ್ಪತ್ರಿ ಹಾಕತ್ತೀವಿ. ರಂಜಾನ್ ಮಾತಾಡತ್ತಾನ ಒಳಗೆ, ಅವ ಬಂದ್ರೆ ಹಗ್ಗ ಹಾಕ್ಬೇಕೆಲ್ಲ ತಾಡ್ಪಲ್ ಹಾಕೀನಿ ಪೂರ. ಯಾಕ ಗಾಡಿ ಸೌಂಡ ಕಡಿಮೆ ಬರೋದೈತಿ, ಯಾಕಂದ್ರೆ ಡೈನಾಮ್ ಏನೋ ಆಗಿರ್ಬೋದು. ಇದು ಬ್ಯಾಟ್ರಿ ಲೈಟ್ ತೋರ್ಸೋದೈತೆ ಕಂಟಿನ್ಯೂ ಆಗಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 26ನೇ ತಾರೀಕು ಮಂಗಳವಾರ. ಕಂಪ್ನಿ ಹೊಂಟೇನಿಗೆ ಬರೀ ಹೋಗೋಣ ಕಂಪ್ನಿಗೆ. ನಿನ್ನೆನೇ ಒಂದು ಗಾಡಿ 2 ಗಾಡಿ ಲೋಡ್ ಆದವು. ಇವತ್ತು ನಮ್ದು ಪಾಳೆ ಐತಿ, ಹೋಗಿ ಲೋಡ್ ಮಾಡೋಣ ಇವತ್ತು. ಹೊಂಟೇನಿಗೆ ಭಾಳ ದಿನ ಆಗೈತೆ, ಹವಾನ ಚೆಕ್ ಮಾಡಿಸಿಲ್ಲ. ಅದಕ್ಕೆ ಇಲ್ಲೇ ನಮ್ಮೂರು ಕ್ರಾಸ್ನಾಗ ಹವಾ ಚೆಕ್ ಮಾಡಿಸ್ಕೊಂಡು ಹೋಗೋನಿಗೆ. ಒಂದು 15-20 ದಿನ ಆತ ನಾ ಹವಾ ಚೆಕ್ ಮಾಡಿಸಿ. ಸ್ಟೇಪ್ನಿನೂ ತೆಗ್ದಾನೆ ಇವತ್ತು. ಸ್ಟೇಪ್ನಿಗಿದ್ರೆ ಹಾಕಂಗಿಲ್ಲ ಇವ್ರು, ಎಲ್ಲ ಕೂಡ ಹವಾ ಚೆಕ್ ಮಾಡಿಸ್ಕೊಂಡು ಹೋಗೋನಿಗೆ. ಹವಾದ ಅಂಗಡಿಗೆ ಬಂದೇನಿ. ಕಿತ್ನಾ ಇವು ಕಿತ್ನಾ ಹಾಂ 70 ಹಾಂ ರಕ್ ಕೆತ್ತ 80 ರಕ್ತ ಇದೊಂದು ಹಾಕತ್ತಾನ. ಸ್ಟೇಪ್ನಿನೂ ಉಜ್ಜೀನಿ, ಯಾಕಂದ್ರೆ ಸ್ಟೇಪ್ನಿಗೆ ಹಾಕಂಗಿಲ್ಲ ಇವ, ಸ್ಟೇಪ್ನಿ ತೆಗಿಲಿಕ್ಕಂದ್ರೆ ಒಳಗಾಕತ್ತಲ್ಲ ಅದ್ರ ಸಂಬಂಧ. बोलता ले तू डाल तो डाल, बोलता ले अभी तेरे को बोल को सब भी दिखा देखो. ಇದು ಬರೀ 40 ಪೌಂಡ್ ಐತಿ. ಹವಾ ಭಾಳ ಕಡಿಮೆ ಆಗೈತಿ ಅದ್ರಾಗ. 80 ರೊಕ್ಕ 90 ರೊಕ್ಕ ಇಶೆ 92 ಸಾಧ್ಯನೇ ಅದಕ್ಕೆ. ಯಾಕಂದ್ರೆ ಸ್ಟೇಪ್ನಿ ಅಲ್ಲ ಭಾಳ ತೆಗೀವಿ ನಾವು. ಒಳ ಎಲ್ಲ ಹವಾ ಗಿವ ಹಾಕ್ಸಿದೆ ಟೈರ್ ಬಿಟ್ಟು ಹವಾ ಚೆಕ್ ಮಾಡ್ಕೊಂಡು ಈಗ ಹೊಂಟೇನೆ ಕಂಪ್ನಿಗೆ ಬಂದೀವಿ. ಟೈಮ್ 12:30 ಆಯ್ತು, ಇನ್ನೂ ಏನೋ ಲೋಡಿಂಗ್ ಬಂದಿಲ್ಲ. ಅದಕ್ಕೆ ಚಹಾ ಕುಡಿದು ಬರೋಣ ಅಂತ ಹೊಂಟ್ರೆ. ನಾ ಅಲ್ಲಿ ಕಂಪ್ನ್ಯಾಗ ಕುಂತಿದ್ದೆ, ಫೋನ್ ಹಚ್ಚಿದ್ರು. ನಾ ಹೊಂಟೇನಿ, ಅವ್ರು ಮುಂದೆ ಹೊಂಟ್ರೆ. ರಂಜಾನದು ಅಲ್ಲಿ ಹೊಂಟಾರ ನೋಡ್ರಿ ಅವ್ರೆ. ಚಹಾ ಕುಡಿದು ಬರ್ತೀವಿ. ನಮ್ಮ ಗಾಡಿಗೆ ಈಗ ಲೋಡ್ ಬಂದೈತಿ, ಹೊಸಪೇಟೆ ಬಳ್ಳಾರಿ. ಅದಕ್ಕೆ ಗಾಡಿ ಹಚ್ಚೇನಿ. ಈಗ ಇನ್ನೂ ಲೋಡ್ ಮಾಡ್ಬೇಕು ಅವ್ರೆ. ಗಾಡಿ ಹಚ್ಚೇನಿ, ಈ ಗಾಡಿ ಲೋಡ್ ಮಾಡ್ಮ್ಯಾಗ ಮಾಡ್ತಾರೆ. ಮಾಲ್ ತಗೋ ಇಟ್ಟರು ಇಲ್ಲಿ ಬಳ್ಳಾರಿ ಹೊಸಪೇಟೆ. ಹೌದಲ್ರಿ, ಗಾಡಿ ಲೋಡಿಂಗ್ ಮಾಡತ್ತಾರ. ಹಾಂ ಈ ಫೋಟೋ ಹೊಡೆದ ನೋಡುವ ನಂದು ಇವತ್ತು ನಜೀರ. ಹಾಂ ನಿನ್ನೆ ಮುತ್ಯಾಗ ಬಾರಿ ಅಲ್ಲ ರಟಾಕ್ ಹಾಕಿದ್ದಾರೆ ನಜೀರ್ ಸರ್ ಅವರು. ನಜೀರ್ ಸರ್ ಅವ್ರಿಗೆ ಧನ್ಯವಾದಗಳು. ಮತ್ತು ಅವ್ರು ಇಲ್ಲ ಅಂದ್ರೆ ನಾವ್ಯಾರ ಏನು ಮಾಡ್ಬೇಕು? ಯಾಕೋ ನಜೀರ ತಾಡ್ಪತ್ರಿ ಹಾಕತ್ತೀವಿ. ರಂಜಾನ್ ಮಾತಾಡತ್ತಾನ ಒಳಗೆ, ಅವ ಬಂದ್ರೆ ಹಗ್ಗ ಹಾಕ್ಬೇಕೆಲ್ಲ ತಾಡ್ಪಲ್ ಹಾಕೀನಿ ಪೂರ. ಕರೆಕ್ಟ್ 7 ಗಂಟೆ ಆಯ್ತು. ಎಲ್ಲ ತಾಡ್ಪಲ್ ಗಿಡ್ಪಲ್ ಹಾಕಿವಿ ಪೂರ. ಹೋಗುನಿಗೆ ನಾಳೆ ಖಾಲಿ ಮಾಡ್ತೀನಿ ಅಂದಾರ ಅವ್ರು. ಅದ್ರ ಸಂಬಂಧ ಹೋದ್ರತ್ತ. ಹೊಸಪೇಟೆನೂ ಐತಿ, ಮೊನ್ನೆ ಖಾಲಿ ಮಾಡಿದ್ದೆ. ಮತ್ತು ಬಳ್ಳಾರಿನೂ ಐತಿ ಇದ್ರಾಗ. ಹೋಗೋಣ. ರಂಜಾನ ಹೊಂಟ ಮೈ ಕಡೆ, ನಾವು ಹೋಗೋನಿಗೆ. ಅವ ಮಹಬೂಬ್ ಅನ್ನೋ ಹೊಂಟಾನ, ನಮ್ಮ ಸಂಬಂಧ ನಿಂತಿದ್ರಿಗೆ ಅವ್ರೆ. ಅವ್ರೂ ಬಿಲ್ ಗಿಲ್ ಎಲ್ಲ ತೊಗೊಂಡು ಸೀದಾ ಹೊಂಟೇನಿ ಈಗ ಮನೆಗೆ. ಗಾಡಿ ಒಳಗೆ ಡೀಸೆಲ್ ಇತ್ತು, ಅಂದ್ರೆ 2600 ರೂಪಾಯಿ ಡೀಸೆಲ್ ಹಾಕ್ಸತ್ತೀನಿ. ಹಾಕಿಸ್ಕೊಂಡು ಹೋದ್ರಾತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆನ ನಮ್ಮ ಗಾಡಿ ಲೋಡ್ ಆಗೈತಿ. ಹೊಸಪೇಟೆ ಬಳ್ಳಾರಿ ಲೋಡ್ ಆಗೈತಿ ನಮ್ದು. ಅದಕ್ಕೆ ಈಗ ಖಾಲಿ ಮಾಡಕ್ಕೆ ಹೊಂಟೀನಿ. ಟೈಮ್ 2:30 ಆಗೈತಿ. ಮನೆ ಬಿಟ್ಟೇನಿ ಗಾಲಿ. ನೋಡ್ರಿ ನಮ್ಮ ಗಾಡಿದು ಮತ್ತೆ ಡೈನಾಮಿಲೇಟ್ ಹತ್ತೋದು ಅರ್ಧ ಮಾಡತೈತಿ. ಏನಾಗೈತೆ ಅಂತೇಳಿ ಗೊತ್ತಾಗೋದು.
ಏನಾಗತೈತಿ ಅನ್ನೋದು ಗೊತ್ತಾಗತ್ತಿಲ್ಲ. ಏನು ಡೈನ ಫೇಲ್ ಆಗೈತು ಏನಾಗೈತು, ಒಟ್ಟು ಲೈಟ್ ಹತ್ತೈತಿ ಬ್ಯಾಟ್ರಿದೆ. ಇಲ್ಲೇ ಟೋಲ್ ಐತಿ, ಇಲ್ಲೇ ಸೈಡ್ ಹಾಕಿ ನೋಡೋಣ, ಒಂದು ಸ್ವಲ್ಪ ಚೆಕ್ ಮಾಡೋಣ ಏನಾಗೈತೆ ಅಂತೇಳಿ. ಯಾಕಂದ್ರೆ ಅದು ಬ್ಯಾಟ್ರಿ ಲೈಟ್ ಹತ್ತೈತಿ. ಅದೇನು ಡೈನಾಮ್ ಏನಾರ ಆಯಿಲ್ ಸೀಲೋದು ಹೋದ್ರೆ ಹತ್ತದ. ನೋಡೋಣ, ಇಲ್ಲೇ ಸೈಡ್ ಹಾಕಿ ಚೆಕ್ ಮಾಡೋಣ. ಇಲ್ಲೇ ನೋಡ್ಬೇಕೀಗ ಏನಾಗೈತೆ, ಆಯಿಲ್ ಸೀಲ್ ಹೋಗಿತ್ತು ಏನಾಗೈತು ಗೊತ್ತಿಲ್ಲ. ಎಲ್ಲ ಬರೋಬ್ಬರಿ ಐತಿ. ಎಲ್ಲ ಯಾಕೆ ಗಾಡಿ ಸೌಂಡ ಕಡಿಮೆ ಬರೋದೈತಿ. ಯಾಕಂದ್ರೆ ಡೈನಾಮ್ ಏನೋ ಆಗಿರ್ಬೋದು. ಇದು ಬ್ಯಾಟ್ರಿ ಲೈಟ್ ತೋರ್ಸೋದೈತೆ ಕಂಟಿನ್ಯೂ ಆಗಿ. ಬ್ಯಾಟ್ರಿ ಲೈಟ್ ತೋರ್ಸೋದೈತಿ. ಇದೆ ಲೈಟ್ ಆ್ಯಕ್ಸಿಲೇಟರ್ ಟ್ರೇಸ್ ಮಾಡಿದ್ರೆ ಬಂದ್ ಹಾಕೈತಿ. ಈಗ ಕರೆಕ್ಟ್ ಹಳ್ಳಿಗುಡಿ ಟೋಲ್ನಾಗ ಅದಾನೆ. ಟೈಮ್ 4:30 ಆಗೈತಿ. ನಮ್ಮ ಗಾಡಿ ನೋಡಿದ್ರೆ ಡೈನಾಮ್ ಹಿಂಗಾಗೈತಿ. ಈಗ ಮತ್ತೆ ಏನು ಅನ್ನೋದು ಗೊತ್ತಾಗತ್ತಿಲ್ಲ. ಎಷ್ಟು ದಿನ ಅದು ನಾವು ಗಾಡಿ ಹಂಗೆ ರಿಪೇರ್ ಮಾಡಿಸ್ತೀವಿ ಹೊಡಿತೀವಿ. ಏನು ಮಾಡೋಕೆ ಬರೋಂಗಿಲ್ಲ. ಇಲ್ಲೇ ಐತಿ ಟೋಲ್, ನಮ್ಮ ಗಾಡಿನೂ ಇಲ್ಲೇ ಐತಿ. ನೋಡೋಣ ಹಂಗೆ ಹೋಗೋಣ. ಈಗ ಎಲ್ಲಿ ಮಟ್ಟ ಹೋಗುತ್ತೆ ಅಲ್ಲಿ ಮಟ್ಟ. ಕರೆಕ್ಟ್ ನನಗೆ ಇನ್ನೂ ಬಳ್ಳಾರಿ 130 ಕಿಲೋಮೀಟ್ರ್ ಐತಿ ಇಲ್ಲಿಂದ. ಏನು ಮಾಡೋಕೆ ಬರೋಂಗಿಲ್ಲ. ಸುಮ್ಮನೆ ದೇವ್ರ ಮೇಲೆ ಭಾರ ಹಾಕಿ ಹೋಗೋದು. ಬೆಳಕಾದ್ರೆ ಸಾಕು. ಆಮೇಲೆ ಹೆಡ್ಲೈಟ್ ಎಲ್ಲ ಬಂದ್ ಆಕೈತಿ. ಹೆಡ್ಲೈಟ್ ಬಂದಾದ್ರೆ ಏನು ಟೆನ್ಷನ್ ಇಲ್ಲ, ಗಾಡಿ ಹೋಗತಿ. ಈಗ ಟೈಮ್ ನೋಡಿದ್ರೆ 4:30 ಆಗೈತಿ. ಇನ್ನೂ 1.5 ತಾಸು ಹೊಸಪೇಟೆ ದಾಟ್ಬೇಕು. ಹೊಸಪೇಟೆ ದಾಟಿದ್ರೆ ಚಲೋ. ಯಾಕಂದ್ರೆ ಅಲ್ಲಿ RTO ಒಂದು ಪ್ರಾಬ್ಲಮ್ ಐತಿ. ಮತ್ತು ಅವ್ರು ಹಿಡಿತಾರೆ. ನಮ್ಗೆ ಒಂದು ಸ್ವಲ್ಪ ಮಾಲ್ ಹೈಟ್ ಇರ್ತೈತಲ್ಲ, ಅದ್ರ ಸಂಬಂಧ ಹೆದರಿಕೆ. ಹೊಸಪೇಟೆ ದಾಟಿದ್ರೆ ಸಾಕು. ಆಮ್ಯಾಗ ಅಲ್ಲಿ ಹೆಚ್ಚು ಹೋಗಕ್ಕೆ ಬರ್ತೈತೆ ಬೇಕಾರೆ. ನೋಡೋಣ ಏನಾಕೈತಿ ಏನೋ ಹೊಟ್ಟೆನಿಗೆ. ಎಲ್ಲ ಲೈಟ್ ಒಂದೊಂದು ಸಲ ಡಿಮ್ ಆಕೈತಿ, ಒಂದೊಂದು ಸಲ ಫೋಕಸ್ ಬರಾಕತ್ತಾವೆ. ಏನು ಮಾಡೋಕೆ ಬರೋಂಗಿಲ್ಲ. ಒಳ್ಳೆ ಬಂದ್ಮೇಲೆ ಡೈನ ಮುಚ್ಚಿದ್ರೆ ಆತದನ್ನ. ನೋಡೋಣ, ಆಯಿಲ್ ಸೀಲ್ ಹೋದ್ರೂ ಹಂಗೆ ಆಕೈತಿ. ಏನು ಮಾಡೋಕೆ ಬರೋಂಗಿಲ್ಲ. ಮತ್ತು ಇಲ್ಲಿ ಬ್ಯಾಟ್ರಿನೇ ಚಾರ್ಜ್ ಮಾಡೋಂಗಿಲ್ಲ. ಅದು ಹೊಸ ಬ್ಯಾಟ್ರಿ ಹಾಕೀನಿ 1 ತಿಂಗಳಾರ. ಏನು ನಮ್ಮದು ಹಣೆ ಬರ ಹಿಂಗೆ ನೋಡ್ರಿ. ಡ್ರೈವರ್ ಬಾಳೆ ಹೆಡ್ಲೈಟ್ ಐತಿ, ಎಲ್ಲ ಐತಿ. ಆದರೂ ಹೆಡ್ಲೈಟ್ ಬಂದ್ ಮಾಡಿ ಹೊಡಿಬೇಕು. ಹಿಂಗೆ ಲೈಟ್ ಇದ್ದಲ್ಲಿ ಒಂದು ಸ್ವಲ್ಪ. ಯಾಕಂದ್ರೆ ನಮಗೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗತೈತಿ. ಅದು ಅದ್ರ ಸಂಬಂಧ. ಮತ್ತು ಇಲ್ಲಿ ಬ್ಯಾಟ್ರಿ ಎಲ್ಲ ಡೌನ್ ಆಕೈತಿ ಪೂರ. ಅದ್ರ ಸಂಬಂಧ ಹಿಂಗೆ ಲೈಟ್ ಇದ್ದಲ್ಲಿ ಒಂದು ಸ್ವಲ್ಪ ಹೆಡ್ಲೈಟ್ ಆಫ್ ಮಾಡಿ ಹೊಡಿದು ಹಚ್ಚಿದ್ರೆ ಹಿಂಗೆ ಕಾಣ್ತೈತಿ. ಅದಕ್ಕೆ ಬಂದ್ ಮಾಡಿ ಹೊಡ್ಯಾತೀನಿ. ಅಲ್ಲಿ ಮಟ್ಟ ಬ್ಯಾಟ್ರಿ ಯಾರು ಚಾರ್ಜ್ ಆಗಲಿ ಅಂತೇಳಿ. ಎಷ್ಟು ಇರ್ತೈತೆ ಅಷ್ಟು ಸ್ವಲ್ಪ ಚಾರ್ಜ್ ಮಾಡ್ಕೊತ ಹೋಗುತ್ತೆ. ಏನು ಮಾಡೋಕೆ ಬರೋಂಗಿಲ್ಲ. ಖಾಲಿ ಮಾಡ್ಮ್ಯಾಗ ಬಂದ್ ಮಾಡಿಸಿರತ್ತೆ. ಹಂಗೆ ಹೆಡ್ಲೈಟ್ ಬಂದು ಚಲೋ ಮಾಡ್ಕೊತ ಈಗ ಸೀದಾ ತೊರಂಗಲಕ್ಕೆ ಬಂದೀನಿ. ಇಲ್ಲಿಂದ ಭಾಳ ದೂರ ಇಲ್ಲ, 25 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಇರ್ಬೋದು ಬಳ್ಳಾರಿ. ತೊರಂಗಲಕ್ಕೆ ಬಂದೀನಿಗೆ ಕರೆಕ್ಟ್ ಈಗ 6:30 ಟೈಮ್. ತೊರಂಗಲ್ದಾಗ ಅದೀನಿ. ಈಗ ಹೆಡ್ಲೈಟ್ ಬಂದ್ ಮಾಡಿದ್ರೆ ನಡಿತೈತಿ. ಅಂದ್ರೆ ಬ್ಯಾಟ್ರಿ ಭಾಳ ಹೋಗಂಗಿಲ್ಲ, ಲೋ ಆಗಲ್ಲ. ಹೋಗ್ಬೋದು ಈಗ ಸೀದಾ ಖಾಲಿ ಮಾಡಿ ಹುಬ್ಳಿ ಮಟನೂ ಹೋಗ್ಬೋದು. ಏನು ಟೆನ್ಷನ್ ಇಲ್ಲಿಗೆ ಆರೈತೆ ಅದು ಲೈಟ್. ಮತ್ತೆ ಆದರೂ ಒಂದು ಸಲ ಚೆಕ್ ಮಾಡಿಸ್ಬೇಕು. ಅದನ್ನೇ ಚೆಕ್ ಮಾಡಿಸಿದ್ರೆ ಆತು ಹುಬ್ಳಿಗೆ ಹೋಗಿ. ನಾನು ಫೈನಲ್ ಆಗಿ ಬಳ್ಳಾರಿ ರೀಚ್ ಆಗೀನಿ. ಇಲ್ಲೇ ರೈಲ್ವೆ ಗೇಟ್ ಹಾಕೈತಿ, ಅದ್ರ ಸಂಬಂಧ ನಿಂತೀವಿ. ಇದೆಲ್ಲೇ ಹಾಸ್ಪಿಟಲ್ ಖಾಲಿ ಮಾಡ್ಬೇಕಂತ, ಗೌಸಿಯಾ ಹಾಸ್ಪಿಟಲ್ ಅಂತ ಗೌರ್ಮೆಂಟಿಂದ. ಅದಕ್ಕೆ ಅಲ್ಲಿ ಹೋಗಿ ಖಾಲಿ ಮಾಡ್ಬೇಕಂತಂದ್ರೆ ಪೂರ ಮಟ್ರಲ್ ಅವ್ರ ಕಡೆನಂತ. ಯಾಕಂದ್ರೆ ಅವ್ರ ಅಂಗಡಿ ಕಡೆ ಜಾಗ ಇಲ್ಲ, ರೋಡ್ ಮಾಡತ್ತಾರ. ಅದಕ್ಕೆ ಈ ರೋಡ್ಲೇ ಹೋಗ್ಬೇಕಾಗೈತಿ. ಈಗ ಅಲ್ಲೇ ಹೋಗೋಣ ಸೀದಾ. ಫೈನಲ್ ಆಗಿ ಬಳ್ಳಾರಿ ಸಿಟಿ ಒಳಗೆ ಎಂಟ್ರಿ ಆಗೀನಿ. ಇಲ್ಲಿಂದ ರೈಟ್ ಹೋಗ್ಬೇಕಂತ. ಫೈನಲ್ ಆಗಿ ನಾನು ಗೋಸೆ ಹಾಸ್ಪಿಟಲಿಗೆ ಬಂದೇನಿ. ಇಲ್ಲಿ ಬಳ್ಳಾರಿಯಾಗ ಅವ್ರಿಗೆ ಫೋನ್ ಹಚ್ಬೇಕು. ಈಗ 9 ಗಂಟೆಗೆ ಏನು ಮಾಡ್ತಾರೆ ನೋಡೋಣ. ಇದು ದವಾಖಾನಿಗೆ ಖಾಲಿ ಮಾಡ್ಬೇಕು ಅವರ ಗಾಡಿ. ಇಲ್ಲೇ ಅವ್ರ ಪಾಯಿಂಟ್ ಅಲ್ಲಿ ಅಂಗಡಿ ಕಡೆ ಜಾಗ ಇಲ್ಲಾರ್ದಕ್ಕೆ ಇಲ್ಲಿ ಕಳ್ಸ್ಯಾರೀಗ. ಇಲ್ಲೇ ಖಾಲಿ ಆಕೈತಿ. ಇಂದಿರಾ ಕ್ಯಾಂಟೀನ್ ನಾಷ್ಟ ಅಂತೂ ಇಂದಿರಾ ಕ್ಯಾಂಟೀನ್ ಒಳಗೆ ಆತಿ. ಇವತ್ತು 10 ರೂಪಾಯಿಕಂದ್ರೂ ಗಡ್ಡಿ ಇಲ್ಲ, ಚಲೋ ಕೊಟ್ರ. 3 ಇಡ್ಲಿ, ಒಂದು ಹಾಫ್ ಪಲಾವು 10 ರೂಪಾಯಿ. ನಾಷ್ಟ ಗಿಷ್ಟ ಎಲ್ಲ ಆತ. ಈಗ 8 ಗಂಟೆ ಆಗೈತಿ, ಇನ್ನೂ ಬಂದಿರೋಂಗಿಲ್ಲ ಅವ್ರ ಅಂಗಡಿಗೆ. ಅವ್ರಿಗೆ ಬಂದ ಮ್ಯಾಲೆ ಫೋನ್ ಹಚ್ಬೇಕು. ಸೀದಾ ಗಾಡಿ ಕಡೆ ಹೋಗೋಣ. ನಮ್ಮ ಗಾಡಿಯಲ್ಲಿ ಪಾರ್ಕಿಂಗ್ನಾಗ ಹಚ್ಕೊಂಡಿ.
ನಮ್ಮ ಗಾಡಿ ಇಲ್ಲಿ ಪಾರ್ಕಿಂಗ್ನಾಗ ಐತಿ. ಇನ್ನೂ ಫೋನ್ ಅದು ಏನು ಮಾಡಿಲ್ಲ ಅವ್ರಿಗೆ, ಫೋನ್ ಮಾಡ್ಬೇಕು. ಇನ್ನೂ ಬಂದಿರಂಗಿಲ್ಲ ಅಂಗಡಿಗೆ, ಅದಕ್ಕೆ ಇಲ್ಲಿ ಹೆಚ್ಚು ಪಾರ್ಕಿಂಗ್ನಾಗ ಫೋನ್ ಮಾಡೋನೀಗ ಅವ್ರಿಗೆ. ಈಗ ಬಂದಾರ ಅವ್ರು ಖಾಲಿ ಮಾಡೋಕ್ಕೆ, ಅದಕ್ಕೆ ಅಲ್ಲಿ ಗಾಡಿ ತೊಗೊಂಬಂದಾರ. ಅಲ್ಲಿ ಹೊಂಟೀನಿ, ಅಲ್ಲಿ ನಿಂತಾರ ನೋಡ್ರಿ. ಅಲ್ಲಿ ಗಾಡಿ ಕಡೆ ಹೋಗಿ ಅವ್ರ ಖಾಲಿ ಮಾಡ್ರೆ. ಅಲ್ಲೇ ನಿಂತಾರಿಬ್ರು ಗಾಡಿಯಿಂದ. ಹಗ್ಗ ತಾಡ್ಪಾಲದು ಎಲ್ಲ ಹೆಚ್ಚಿನ ಖಾಲಿ ಮಾಡೋಕೆ. ಅವರು ಈಗ ಬಂದಾರ. ಒಬ್ಬರು ಸರ್, ಅವರು 3 ಮಂದಿ ಅಂಗಡಿಯಾರ. ಇವರೊಬ್ಬರು ಬೈಕ್ ಮ್ಯಾಗಿದ್ದಾರೆ. ಇವ್ರು ಖಾಲಿ ಮಾಡೋಕೆ ಬಂದಾರ ಸರ್. ಹಾಲಿಗೇನೋ ಇಳಿಸ್ಬೇಕಂತೆ, ದವಾಖಾನೆ ಆಗಿದೆ, ಕೋವಿಡ್ ಹಾಲ್. ಇಲ್ಲಿ ಇಳಿಸ್ಬೇಕು. ಅಲ್ಲೇ ಖಾಲಿ ಮಾಡ್ಬೇಕಂತ ಅಲ್ಲಿ ಗಾಡಿ ಹಚ್ಚಿದ್ರು. ಅಲ್ಲೆಲ್ಲ ಅಂತ ಇಲ್ಲಿ ಖಾಲಿ ಮಾಡ್ಬೇಕಂತ, ಅದಕ್ಕೆ ಗಾಡಿ ತಂದು ಮತ್ತೆ ಇಲ್ಲಿ ಹಚ್ಚೀವಿ. ಇನ್ನೂ ಬರಾಕತ್ತೇನು ಅನ್ನತ್ತಾರ. ಅವ್ರು ಅಂಗಡಿಯಾರು ಬಂದಾರ. ಇವರು ಖಾಲಿ ಮಾಡು ದವಾಖಾನೆ ಇವ್ರು ಇನ್ನೂ ಬಂದಿಲ್ಲ. ಟೈಮ್ ನೋಡಿದ್ರೆ 10:30 ಆಯ್ತು ಈಗಾಗಲೇ. ಇವತ್ತು ಇವರು ಜಲ್ದಿ ಬಂದಾರ, ಇವ್ರು ಬರಾಕತ್ತಿಲ್ಲ. ನಾವು ಜಲ್ದಿ ಬಂದಾಗ ಅಂಗಡಿಯಾರು ಜಲ್ದಿ ಬರೋಂಗಿಲ್ಲ. ಅಲ್ಲಿಂದ ಇಲ್ಲಿ ಕರ್ಕೊಂಬಂದ್ರೆ ಇಲ್ಲಿಂದ ಮತ್ತು ಹಿಂದಂತಿಗೆ ಏನೇನು ಇವ್ರದ್ದು ಒಂದು ದವಾಖಾನೆ, ದೊಡ್ಡದು ಗೌರ್ಮೆಂಟ್ ದವಾಖಾನೆ. ಒಬ್ಬೊಬ್ರು ಬರ್ತಾರ, ನಂತರ ಹೇಳ್ತಾರೆ ಈಗ ಇವ ರಾಜ್ಕುಮಾರ್ ಕರ್ಕೊಂಡು ಹೊಂಟಾನ ಇಲ್ಲಿ ನಮ್ಗೆ ಮುಂದೆ. ನೀವೆಲ್ಲಿ ಖಾಲಿ ಮಾಡಿಸ್ತಾನ ನೋಡೋನಿಗೆ. 2nd ಫ್ಲೋರ್ ಅಂತೆ, ಖಾಲಿ ಮಾಡ್ತಾರವ್ರು. ಇವರು ಹಮಾಲ್ರಿ, ಲಪಾಟಿ ಇಟ್ಕೊಂಡಾರಲ್ಲ, ಇವರು ಹಮಾಲ್ರಿ ಬಂದಾರ. ಫೈನಲ್ ಆಗಿ 3ನೇ ಜಾಗ ಕಿತ್ತೇಳಿ ಇಲ್ಲಿ ತಂದು ಗಾಡಿ ಹಚ್ಚೀವೀಗ. ಇಲ್ಲೇ 1ನೇ ಫ್ಲೋರ್ ಅಂತೆ. ಇದು ಆಫೀಸ್ನಾಗ ಎಲ್ಲಿ ಇಳಿಸ್ತಾರೋ ಗೊತ್ತಿಲ್ಲ, ನೋಡೋಣ ಏನು ಮಾಡ್ತಾರೇನು. ಖಾಲಿ ಮಾಡಾಕತ್ತಾರ. ಇನ್ನೂ ಖಾಲಿ ಮಾಡಾಕತ್ತಾರ. ಹನ್ನೊಂದುವರೆ ಆತು. ಇವು 3 ಬಂಡಲ್ ಅವ್ರ ಅಂಗಡಿಗಂತೆ. ಅವು ಬೇಡ ಅನ್ನತ್ತಾರ ಅವ್ರು. ಅವು ಆರ್ಡ್ರ್ ಹಾಕಿದ್ರು ಪಾಪ ಅವ್ರು, ಆದರೆ ಈಗ ಬೇಡ ಅನ್ನತ್ತಾರ. ಅದಕ್ಕೆ ಅಂಗಡಿಗೆ ಏನು ಅನ್ನತ್ತಾರ. ಇವು 3 ಬಂಡಲ್ ಅವ್ರ ಅಂಗಡಿಗೆ ಇಳಿಸ್ಬೇಕು. ಇಳಿಸಿ ಸೀದಾ ಹೊಸಪೇಟೆಗೆ ಏನು ಭಾಳ ಇಲ್ಲ. ಇವು ಬೆಡ್ ಅಷ್ಟೇ, 6 ಬೆಡ್ ಅದಾವು. 6 ಬೆಡ್ ಖಾಲಿ ಮಾಡಿದ್ರೆ ಆಯ್ತು. 11:30 ಆಯ್ತು. ಗಾಡಿ ಖಾಲಿ ಆಯ್ತು ನಮ್ದು. ಮತ್ತು ಅವ್ರ ಅಂಗಡಿ ಕಡೆ ಹೋಗ್ಬೇಕು. ಅಂಗಡಿ ಕಡೆ ಹೋಗಿ ಮತ್ತು ಅಂಗಡಿ ಕಡೆ ಇಳಿಸ್ಬೇಕಂತ. ಸೀದಾ ಅವ್ರ ಕಡೆ ಹೋಗಿ ಅಂಗಡಿ ಕಡೆ ಹೊಂಟೇವಿ ಈಗ. ಇದೇನು ದೊಡ್ಡದು ನಮ್ಮ ರಾಷ್ಟ್ರ ಲಾಂಛನ ಸಿಂಹದ್ದು ಇರಬೇಕು, 4 ಮಕ್ಕಳು ಸಿಂಹದ್ದು. ಅಲ್ಲಿ ಒಂದು ಕಲ್ಲಿನ ಕೋಟೆ ಐತಿ ನೋಡ್ರಿ. ಪೊಲೀಸ್ ಹಿಡಿದ್ರೆ ಎಲ್ಲ ನಿಮ್ಗೆ ನೋಡಪ್ಪ ಅಂತ ಅಂದ್ಕೊಳ್ಳಿ. ಒಬ್ಬರು ಹಮಾಲ್ರು ಮತ್ತೊಬ್ಬ ಇಬ್ಬರು ಕರ್ಕೊಂಡ್ರ ಅವ್ರ ಅಂಗಡಿಗೆ. ಹೊಸಪೇಟೆ ರೀಚ್ ಆದಾಗ 2 ಗಂಟೆ ಆಯ್ತು ಕರೆಕ್ಟ್. ಖಾಲಿ ಮಾಡ್ಬೇಕು. ಅಂಗಡಿ ಕಡೆನೇ ಬಾ ಅಂದಾರ ಅವ್ರು. ಹೋಗೋನಿಗೆ ಅಂಗಡಿ ಕಡೆ. ಫೈನಲ್ ಆಗಿ ಹೊಸಪೇಟೆನೂ ಖಾಲಿ ಆಯ್ತು. ಇದು ಅಂಗಡಿ ಖಾಲಿ ಮಾಡಿದ್ದೆ. ಹೋಗೋನಿಗೆ ಸೀದಾ ಊಟ ಅದು ಮಾಡಿಬಿಡ್ಬೇಕಾದ್ರೆ ಕರೆಕ್ಟ್ 3 ಗಂಟೆ ಆಯ್ತು. ನೋಡೋಣ, ಕಂಪ್ನಿ ಚಾಲೂ ಇರ್ತೈತಿ 6 ಗಂಟೆ ಮಟ್ಟ ನಾವು ಹೋಗೋ ಮಟ್ಟ. ಏನು ಲೇಟ್ ಆಕೈತೆ ನಮ್ಮದು ಗೊತ್ತಿಲ್ಲ. ಹೋಗೋನಿಗೆ ಸೀದಾ ಕಂಪ್ನಿಗೆ. ಇದೇ ಟೋಲ್ ಅದ. ಬೆಳಗ್ಗೆ ಐತಿದ್ದೀವಲ್ಲ ನಾವು ನಮ್ಮ ಗಾಡಿ ಚೆಕ್ ಮಾಡೋಕ್ಕೆ. ಇದಾದ ಬೆಳಗ್ಗೆ ಇದೇ ಟೋಲ್ನಾಗ ಅಲ್ಲಿ ಲಾರಿ ನಿಂತಾವಲ್ಲ, ಅಲ್ಲಿ ನಿಂತಿದ್ದೀವಿ ನಾವು. ಯಾಕಂದ್ರೆ ನಮ್ಮ ಗಾಡಿ ಡೈನಾಮಿಕ್ ಇದನ್ನಾಗಿತ್ತಲ್ಲ, ಅದಕ್ಕೆ ಆಚೆ ಹಿಡಿತಿದ್ದೆ. ಇಲ್ಲಿಂದ 80 ಕಿಲೋಮೀಟ್ರ್ ಹುಬ್ಳಿ. ಕರೆಕ್ಟ್ 4:15 ಆಗೈತಿ ಈಗ. ನೋಡೋಣ ಹೋಗಿ ಪಾಳೆ ಹತ್ತಿದ ಹಾಕತ್ತೀವನಿಲ್ಲ ಅಂತೇಳಿ. ಈಗ ಎಲ್ಲಿದಪ್ಪ ಅಂದ್ರೆ ಗದಗ ರೀಚ್ ಆಗೇನಿ. ಇಲ್ಲಿಂದ 60 ಕಿಲೋಮೀಟ್ರ್. ಕರೆಕ್ಟ್ ಟೈಮ್ 4:30 ಆಗೈತಿ. ಇನ್ನೂ 1.5 ತಾಸ್ನಾಗ 60 ಕಿಲೋಮೀಟ್ರ್ ಹೋಗ್ತೇನೆ, ನಿಲ್ಲೋ ಗೊತ್ತಿಲ್ಲ. ನೋಡೋಣ, 65 ಇಟ್ಕೊಂಡು ಹೋದ್ರೆ ಹೋಗ್ತೈತಿ. ಕಂಪ್ನಿಗೆ ಹೋಗಿ ಪಾಳೆ ಹಚ್ಚೋದು. ಅನ್ನಿಗೆ
ಹುಬ್ಳಿಗೇರಿಗೆ ಬಂದೆ. ಇಲ್ಲಿ ನೋಡ್ರಿ, ಇಲ್ಲಿ ಹತ್ತಿ ಗಾಡಿ ನಮ್ಮನೆ ನಿಂತಾವ. ಅಲ್ಲಿ ಐತದ ಇನ್ನೂ ಕಂಪ್ನಿ. ರೋಡ್ನಾಗ ಪಾಳೆ ಹಚ್ಚಾರ ಪಾಪ ಇವ್ರೆಲ್ಲ. ಮುಂಜಾನೆಗೂ ಹಿಂಗೆ ಇದ್ವು ಪಾಳೆ. ನೋಡ್ರಿ ಎಷ್ಟು ಗಾಡಿ ಅದಾವ. ಅಲ್ಲಿ ಅದಾವ ಇನ್ನೂ. ಮತ್ತು ಒಳಗೆ ಪಾಳೆ ಬ್ಯಾಡ್ರಿ ಕಂಪೌಂಡ್ನಾಗ ಹಚ್ಚಿ. ಇಲ್ಲಿ ಐತಿ ಕಂಪನಿ. ಪಾಳೆ ನೋಡ್ರಿ ಎರಡು ದೂರ ಐತಿ. ಫೈನಲ್ ಆಗಿ ನಾ ಹುಬ್ಳಿಗೆ ರೀಚ್ ಆದೆ. ಹುಬ್ಳಿಗೆ ರೀಚ್ ಆಗಿ ಕಂಪ್ನಿಗೆ ಹೋಗಿ ಪಾಳೆ ಹಚ್ಚಿ ಸೀದಾ ಈ ಮನೆಗೆ ಹೊಂಟೆ ನೋಡ್ರಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್. ಮತ್ತು ನಾಳೆ ಲಾಗ್ನಾಗ ಸಿಗೋಣಂತ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.